ನಮಸ್ಕಾರ ರೀ ಎಲ್ಲರಿಗೆ ನಮ್ಮ ರೋಸಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗ ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಮ್ಮ ಚಾನಲ್ನಾಗ ಫಸ್ಟ್ ಕ್ಲಾಸ್ ಆಗಿ ಕಡ್ಲಿ ಹಿಟ್ಟಿಂದ ಯೆಲ್ಲೋ ಕಲರ್ ಚಟ್ನಿ ಮಾಡತ್ತೀವಿ. ಬರ್ರಿ ತೋರಿಸ್ತೀನಿ ಹೆಂಗೆ ಮಾಡೋದಕ್ಕ. ನೋಡ್ರಿ, ಈಗ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳಕತ್ತೀವಿ. ನೋಡ್ರಿ ಎಷ್ಟು ಅಂತ ಚುಟ್ಟು ಅನ್ನಕತ್ತಾವ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ವಿಡಿಯೋ ಒಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಈಗ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡೀವಿ. ಹಾಗೆ ಈಗ ಉಳ್ಳಾಗಡ್ಡಿನೂ ಹಾಕ್ಕೋತೀವಿ. ಉಳ್ಳಾಗಡ್ಡಿನೂ ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋತೀವಿ. ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋ ಮಟ್ಟ, ಫುಲ್ ಉಳ್ಳಾಗಡ್ಡಿ ಕಲರ್ ರೆಡ್ ಕಲರ್ ಆಗೋ ಮಟ್ಟ, ಲೈಟಾಗಿ ಕಲರ್ ಚೇಂಜ್ ಆಗೋ ಮಟ್ಟ ಎಣ್ಣೆಗೆ ಫ್ರೈ ಮಾಡ್ಕೋಬೇಕು. ನೋಡ್ರಿ, ಈಗ ಒಂದು ಸ್ವಲ್ಪ ಅರಿಶಿನೂ ಹಾಕ್ಕೋತೀವಿ. ನೋಡ್ರಿ, ಈಗ ಅರಿಶಿನ ಹಾಕ್ಕೊಳಕತ್ತೀವಿ. ಅರಿಶಿನ ಹಾಕ್ಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ಯಾರು ನಮ್ಮ ರೋಸಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ. ನೋಡ್ರಿ, ಈಗ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳತ್ತೀವಿ. ಈಗ ಸ್ವಲ್ಪ ಟಮಾಟಿನೂ ಹಾಕ್ಕೋತೀವಿ. ಟಮಾಟಿನೂ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಸ್ವಲ್ಪ ತಪ್ಪಲದ ಉಳ್ಳಾಗಡ್ಡಿನೂ ಹಾಕ್ಕೋತೀವಿ. ಹಾಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ. ಈ ವಿಡಿಯೋ ಒಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾರು ನಮ್ಮ ರೋಸಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ನೀರು ಹಾಕ್ಕೊಂಡ ಈಗ ಸರಿಯಾಗೆಲ್ಲ ಒಂದು 3 ನಿಮಿಷ ಕುದಿಸ್ಕೋಬೇಕು. ಈಗ ರುಚಿಯಾದ ತಕ್ಕಟ್ಟು ಒಂದು ಸ್ವಲ್ಪ ಉಪ್ಪು ಹಾಕೋತೀವಿ. ಹಾಗೆ ಸ್ವಲ್ಪ ಖಾರನೂ ಮತ್ತು ಖಾರ ಹಾಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋರಿ. ಇದು 3 ನಿಮಿಷ ಕುದಿಯೋ ಮಟ. ಈಗ ಇದು ಕಡಲೆ ಹಿಟ್ಟೊಳಗೆ ನೀರು ಹಾಕಿ ರೆಡಿ ಇಟ್ಕೊಂಡಿದ್ವಿ. ಈಗ ಇದು ಕುದಿಯುತ್ತ ಮುಂದೆ ಅದು ಹಾಕೋಬೇಕು. 3 ನಿಮಿಷ ಇದು ಕುದ್ದಾದ್ಮೇಲೆ ಅವಾಗ ಅದು ಕಡಲೆ ಹಿಟ್ಟಿನ ನೀರು ಸ್ವಲ್ಪ ಹಾಕೋಬೇಕು. ಹಾಗೆ ಸ್ವಲ್ಪ ಬಿಡಬೇಕು. ಈಗ ಒಂದು ಸ್ವಲ್ಪ ಗರಂ ಮಸಾಲ ಹಾಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊರಿ. ನೋಡ್ರಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡ್ರಿ, 3 ನಿಮಿಷ ಆಯಿತು. ಕಡಲೆ ಹಿಟ್ಟಿನ ರಸ ಒಂದು ಸ್ವಲ್ಪ ಹಾಕ್ಕೊಳಕತ್ತೀವಿ. ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಒಂದು 5 ನಿಮಿಷ ಇದಕ್ಕೆ ತಣ್ಣಗೆ ಮಾಡಬೇಕು. ಮಾಡಿ ಆಮೇಲೆ ಅದು ಉಳಿದಿದ್ದ ಕಡ್ಲಿ ಹಿಟ್ಟಿನ ರಸ ಐತಲ್ಲ ಇದ್ರೊಳಗೆ ಸೇರಿಸ್ಕೋಬೇಕು. ಈಗ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ಅದೇ ಪ್ಲೇಟೊಳಗೆ ಒಂದು ಸ್ವಲ್ಪ ನೀರು ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನಮ್ಗೆ ಎಷ್ಟು ತಿಳಿಬೇಕು ಅಷ್ಟು. ಪುರಿ ಜೊತೆ ಈ ಚಟ್ನಿ ಸೂಪರ್ ಕಾಂಬಿನೇಷನು. ನೀವು ಒಂದು ಸಲ ಮಾಡಿ ನೋಡ್ರಿ. ಬರ್ರೀಗ ಪುರಿ ಮಾಡ್ಕೊಳ್ಳೋಣ. ನೋಡ್ರಿ, ಈಗ ಪುರಿ ಹಿಟ್ಟು ರೆಡಿ ಆಗೈತಿ. ಈಗ ಇದು ಮಿತ್ಕೊಂಡು ರೌಂಡಾಗಿ ಉಳ್ಳಿ ಮಾಡ್ಕೊಂಡು ಇಟ್ಕೋತೀವಿ. ನೋಡ್ರಿ, ಈಗ ಉಳ್ಳಿ ಮಾಡ್ಕೊಂಡು ಇಟ್ಕೊಳಕತ್ತಾರ. ಯಾರು ನಮ್ಮ ರೋಸಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ವಿಡಿಯೋ ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ. ಅದಕ್ಕೆ ಫುಲ್ ವಿಡಿಯೋ ನೋಡ್ರಿ. ಒಟ್ಟು ಸ್ಕಿಪ್ ಮಾಡೋಕೆ ಹೋಗಬೇಡ್ರಿ. ನೋಡ್ರಿ, ಈಗ ಮಮ್ಮಿ ಪುರಿ ಮಾಡ್ಕೊಳಕತ್ತಾರ. ನೋಡ್ರಿ, ಈಗ ಎಣ್ಣೆ ಬಿಡಾಕತ್ತಾರ. ನೋಡ್ರಿ, ಎಷ್ಟು ಚಂದ ಆಗತ್ತವ ಪುರಿ. ನೋಡ್ರಿ, ಯಾರು ನಮ್ಮ ರೋಸಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನೋಡ್ರಿ, ಈಗ ಪುರಿ ಎಷ್ಟು ಚಂದ ಆಗತ್ತವ. ನೋಡ್ರಿ, ಫೈನಲಿ ನಮ್ದು ಪುರಿನೂ ರೆಡಿ ಆಗೈತಿ. ಈಗ ನಾವು ಒಂದು ಪುರಿ ಮಾಡೋಣ ಬರ್ರಿ. ನೋಡ್ರಿ, ಈಗ ಒಂದು ಹತ್ರ ಕಂಪ್ಲೀಟ್ ಆಗೈತಿ. ಈಗ ಇನ್ನೂ ಒಂದು ಎಣ್ಣೆಗೆ ಬಿಟ್ಕೊಳಕತ್ತಾರ. ನೋಡ್ರಿ, ಎಷ್ಟು ಚಂದ ಆಗತ್ತವ ಪುರಿ. ನೋಡ್ರಿ, ಎಷ್ಟು ಚಂದ ಆಗೈತಿ ಪುಡಿ. ಈಗ ಇದನ್ನೂ ಪುರಿ ರೆಡಿ ಆಗೈತಿ. ನೋಡ್ರಿ, ಫೈನಲಿ ನಮ್ದು ಪುರಿನೂ ರೆಡಿ ಆಗೈತಿ. ಯಾರು ನಮ್ಮ ರೋಸಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ.
ನೋಡ್ರಿ ಫೈನಲಿ ನಮ್ದು ಮಾರ್ನಿಂಗ್ ನಾಷ್ಟ ರೆಡಿ ಆಗೈತಿ. ಪುರಿ ಮತ್ತು ಕುರ್ಮಾ ಹಾಗೆ ಚಟ್ನಿ.